ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ವಂದಿಸುತ್ತಾ, ಮೊಟ್ಟ ಮೊದಲನೇದಾಗಿ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಾವು ಇವತ್ತು ಅಮಾವಾಸ್ಯೆಗಳ ಬಗ್ಗೆ ಎಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಅಮಾವಾಸ್ಯೆ ಬಗ್ಗೆ ಎಲ್ಲ ಪ್ರತಿಯೊಂದು ನಿಮಗೆ ಸಂಚಿಕೆಗಳಲ್ಲೂ ಬರ್ತಾನೆ ಇರುತ್ತೆ. ಅಮಾವಾಸ್ಯೆ ಹೇಗಿರಬೇಕು, ಏನು ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಇದು ನಿಮಗೆ ವಿಶೇಷವಾದಂಥ ಅಮಾವಾಸ್ಯೆ ಬಂದಿದೆ. ಯಾವಾಗ 3 ಮತ್ತು 4ನೇ ತಾರೀಕು ಬರತಕ್ಕಂಥ ಆಗಸ್ಟಿನಲ್ಲಿ ಇದು ಕೊನೆಯ ಒಂದು ಆಷಾಢ ಕೊನೆಯ ಶನಿವಾರ, ಕೊನೆಯ ಅಮಾವಾಸ್ಯೆ ಇದು ಅಂತ ಕರಿತೀವಿ. ಇದಕ್ಕೆ ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮ ಅಮಾವಾಸ್ಯೆ ಅಂತಲೂ ಕೂಡ ನಾವು ಇದನ್ನ ಕರಿತೀವಿ. ಭೀಮನ ಅಮಾವಾಸ್ಯೆ ಅದು ಏನು? ಇದು ಭೀಮ ಅಂದರೆ ನೀವು ಅನ್ಕೊಂಡಂಗೆ ಈ ರಾಮಾಯಣದಲ್ಲಿ ಬರ್ತಕ್ಕಂಥ ಭೀಮ ಅಲ್ಲ. ಇದು ಜ್ಯೋತಿರ್ಭೀಮೇಶ್ವರ ಅಂತ ಕರಿತೀವಿ. ಯಾರನ್ನ? ರುದ್ರನನ್ನ. ರುದ್ರ ಅಂದ್ರೆ ಯಾರು? ಶಿವ ರುದ್ರನನ್ನ ನಾವು ಭೀಮ ಅಂತ ಇಲ್ಲಿ ಕರಿತೀವಿ. ಆದರೆ ನಾವು ಅಂದುಕೊಂಡ ಹಾಗೆ ಇದು ಕಾಲ್ಪನಿಕ ಕಥೆಗಳಿರಬಹುದು, ನಿಮ್ಮ ರಾಮಾಯಣದಲ್ಲಿರಬಹುದು, ಮತ್ತೆ ನಮ್ಮ ಪಾಂಡವರು ಮತ್ತೆ ಕೌರವರಲ್ಲಿ ಇದ್ದಂತಹ ಭೀಮ ಅಲ್ಲ. ಇದು ಭೀಮೇಶ್ವರ ಅಂದ್ರೆ ಈಶ್ವರ, ಶಿವನನ್ನ ಮತ್ತೆ ಪಾರ್ವತಿಯನ್ನ ನಾವು ಈ ನಮ್ದು ಶನಿವಾರ ಮತ್ತೆ ಭಾನುವಾರ ಬರ್ತದಲ್ಲ, ಈ ಶನಿವಾರ ಭಾನುವಾರ ಬರ್ತಕ್ಕಂಥದ್ದು ನೋಡಿ. ಆ ಟೈಮ್ ಬಂದು 3:50. ನಿಮಗೆ ಶನಿವಾರ ಸಾಯಂಕಾಲ 3:50ಕ್ಕೆ ಸ್ಟಾರ್ಟ್ ಆಗುತ್ತೆ. 4ನೇ ತಾರೀಕು ಭಾನುವಾರ ನಿಮಗೆ 4:42ಕ್ಕೆ ಇದು ಮುಕ್ತಾಯ ಆಗುತ್ತೆ. ಈ ದಿನ ನಿಮಗೆ ಏನೇನೆಲ್ಲ ಪ್ರಯೋಜನ ಇದೆ ಅಂದರೆ, ಇದು ಬಹಳ ಬಲಿಷ್ಠವಾದಂಥದ್ದು, ಬಹಳ ನಿಮಗೆ ಹೆಚ್ಚು ಆಯುಷ್ಯು ಆರೋಗ್ಯವನ್ನು ಕೊಡ್ತಕ್ಕಂಥ ಅಮಾವಾಸ್ಯೆ ಇದು. ಭೀಮನ ಅಮಾವಾಸ್ಯೆ, ಭೀಮೇಶ್ವರನ ಅಮಾವಾಸ್ಯೆ. ಇದನ್ನ ಕೆಲವೊಂದು ಕಡೆ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಈ ಅಮಾವಾಸ್ಯೆಗೆ ನಾಗರ ಅಮಾವಾಸ್ಯೆ ಅಂತ ಕರೆಯೋದು ಯಾಕೆ ಅಂದರೆ, ಈ ಮದುವೆ ಆಗಿಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಒಳ್ಳೆ ಗುಣವಂತ, ಸದ್ಗುಣವಂತ, ರೂಪವಂತ ಮತ್ತೆ ತಾಳ್ಮೆ ಇರುವಂತಹ ಒಳ್ಳೆ ಹುಡುಗ ನಮಗೆ ಸಿಗಲಿ ಅಂತ ಉಪವಾಸ ಇದ್ದು ಪೂಜೆ ಮಾಡ್ತಾರೆ. ಅದಕ್ಕೆ ಭೀಮನ ಅಮಾವಾಸ್ಯೆ, ಅದಕ್ಕೆ ರುದ್ರ ಈಶ್ವರ ಅಥವಾ ಭೀಮ, ನೀವು ಕೇಳಿದಂಗೆ ಭೀಮನ ಅಮಾವಾಸ್ಯೆ, ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನ ಕರೀತಾರೆ. ನಾಗರ ಅಂತಲೂ ಕರೀತಾರೆ ಕೆಲವೊಂದು ಕಡೆ. ಅದನ್ನ ಬಿಟ್ಟು ನಾವು ನೋಡೋದಾದ್ರೆ ಇದರ ಏನು ವಿಶೇಷತೆ ಅಂದರೆ, ಈ ಭೀಮನ ಅಮಾವಾಸ್ಯೆಯ ದಿನ ನಾವು ಅಂದರೆ ಎಲ್ಲ ಮನೆಯಲ್ಲೂ ತಮ್ಮ ಮನೆಯವರ ಯೋಗಕ್ಷೇಮಕ್ಕಾಗಿ, ತಮ್ಮ ಮನೆಯವರ ಯಶಸ್ಸಿಗಾಗಿ, ತಮ್ಮ ಮನೆಯವರ ಧೈರ್ಯವಾಗಿರಲಿ, ಶುದ್ಧವಾಗಿರಲಿ, ಮತ್ತು ಎಲ್ಲೋದ್ರೂ ಯಶಸ್ಸು ಅವರ ಹಿಂಬಾಲಿಸ್ತಾ ಇರಲಿ ಯಾವಾಗಲೂ, ಮತ್ತು ಹೆಚ್ಚು ಆಯಸ್ಸು ಅವರಿಗೆ ಕೊಡಲಿ, ಹೆಚ್ಚು ದಿನ ಬದುಕುವಂತೆ ಅವರಾಗಲಿ, ಅವ್ರಿಗೆ ಎಲ್ಲ ದೇವತೆಗಳ ವರಗಳು ನನ್ನ ಗಂಡನಿಗೆ ಸಿಗಲಿ ಅಂತ ಪತ್ನಿಯರು ಪೂಜಿಸುವಂತಹ ಒಂದು ಅಮಾವಾಸ್ಯೆ ಇದು ಭೀಮನ ಅಮಾವಾಸ್ಯೆ. ಪತ್ನಿ ಅರ್ಧಾಂಗಿ ಅಂತ ಕರಿತೀವಿ. ಅರ್ಧಾಂಗಿ ಅಂದರೆ ಅವರ ಕಷ್ಟ ಸುಖಗಳ ಎಲ್ಲದರಲ್ಲೂ ಭಾಗಿಯಾಗಿ ಅವರೊಂದಿಗೆ ಜೀವನ ಪೂರ್ತಿ ನಡೆದುಕೊಡ್ತಾರಲ್ಲ, ಅವರಿಗೆ ನಾವು ಅರ್ಧಾಂಗಿ ಅಥವಾ ಪತ್ನಿ ಅಂತಲೂ ಕೂಡ ಅವರಿಗೆ ಕರಿತೀವಿ. ಅವರು ಏನು ಮಾಡಬೇಕು ಅಂದರೆ, ಈ ಹಬ್ಬದ ದಿನ, ಈ ಭೀಮನ ಅಮಾವಾಸ್ಯೆಯ ದಿನ ತನ್ನ ಗಂಡಂದರಿಗಾಗಿ ಯಶಸ್ಸನ್ನು ಕೋರುವುದಕ್ಕಾಗಿ ಅವರು ಅವತ್ತು ಅವರೇನಾದರೂ ಉಪವಾಸ ಇದ್ದು ಆ ಗಂಡನ ಪಾದವನ್ನು ಪೂಜಿಸಿದರೆ ಅವರು ಶಿವ ಪಾರ್ವತಿ ಹಾಗೆ ಅವರು ಕೂಡ ಶಾಶ್ವತವಾಗಿ ಯಾವುದೇ ಗಂಟೆ, ಯಾವುದೇ ಗಲಾಟೆಗಳು, ಯಾವುದೇ ದ್ವೇಷ ಇಲ್ಲದೆ, ಯಾವುದೇ ಎಕ್ಸ್ಪೆಕ್ಟೇಷನ್, ದುರಾಸೆ ಇಲ್ಲದೆ, ಯಾವುದೇ ಸ್ವಂತ ಕಾರ್ಯಕ್ಕಾಗಿ, ಸಹ ಕಾರ್ಯಕ್ಕಾಗಿ ಏನನ್ನೂ ಮಾಡದೆ ತನ್ನ ಗಂಡ, ಮಕ್ಕಳು, ಮನೆಯವರೆಲ್ಲ, ಹಿರಿಯವರು ಕೂಡ ಎಲ್ಲ ಚೆನ್ನಾಗಿರಲಿ ಅಂತ ದೇವರನ್ನ ಪ್ರಾರ್ಥಿಸುತ್ತಾ ಅವರ ಗಂಡನ ಪಾದಗಳನ್ನು ಪೂಜೆ ಮಾಡಬೇಕು. ಅದು ಅವರಿಗೆ ಆಗ ಯಶಸ್ಸು ಮತ್ತು ಎಲ್ಲ ಕಡೆಯಿಂದನೂ ಅವ್ರಿಗೆ ನೇಮು, ಫೇಮು ಎಲ್ಲ ಕೂಡ ಬರುತ್ತೆ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ದಿನ ಎಲ್ಲ ಹೆಣ್ಣು ಮಕ್ಕಳು ಅಂದರೆ ಮದುವೆ ಆಗಿದ್ದವರು, ಮದುವೆ ಆಗಿಲ್ಲದಿದ್ದವರು, ಅವರೆಲ್ಲ ಒಳ್ಳೆ ಗಂಡ ಸಿಗಲಿ ಅಂತ ಮದುವೆ ಆಗಿಲ್ಲದವರು ಪ್ರಾರ್ಥಿಸಲಿ, ಪೂಜೆ ಮಾಡಿ, ಮದುವೆ ಆಗಿರೋರು ತನ್ನ ಗಂಡನಿಗೆ ಯಶಸ್ಸು ಸಿಗಲಿ, ಆಯುಷ್ಯು ಜಾಸ್ತಿ ಸಿಗಲಿ ಅಂತ ಈ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದವನ್ನು ತೊಳೆದು
ಪೂಜಿಸಿದರೆ ಹೂವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಅವರಿಗೆ ನಿಮಗೆ ಪ್ರೀತಿಯಿಂದ ಏನಾದರೂ ಉಣಬಡಿಸಿ ನಿಮ್ಮ ಪ್ರೀತಿಯಿಂದ ಏನಾದರೂ ಕೈಲಿದ್ದದ್ದು ಅವರಿಗೆ ನೀವು ಕೊಡಬಹುದು. ಕೊಟ್ಟು ಅವರಿಗೆ ಪಾದ ಪೂಜೆ ಮಾಡಿ ಸ್ವೀಟನ್ನು ಅವರಿಗೆ ತಿನ್ನಿಸಿ ಒಂದು ಪೂಜೆ ಮಾಡೋದ್ರಿಂದ ನಿಮ್ಮ ಗಂಡಂದಿರು ಸುಖವಾಗಿ 100 ವರ್ಷ ಆಯಸ್ಸುಳ್ಳವರಾಗಿ ಬದುಕುತ್ತಾರೆ ಎಂಬ ಒಂದು ಪ್ರತೀತಿ ನಮ್ಮ ಹಿಂದೂಗಳ ಜನಾಂಗದಲ್ಲಿ ಹಿಂದಿನಿಂದನೂ ಕೂಡ ನಡ್ಕೊಂಡ್ಬಂದಿದೆ, ಮುಂದೆನೂ ನಡೆಯುತ್ತೆ. ಇದೇ ಥರ ಎಲ್ಲರೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಭೀಮನ ಅಮಾವಾಸ್ಯೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಹೂರ್ತ ಬಂದು ನಿಮಗೆ ಹೇಳಿದ್ದೀನಿ ಟೈಮಿಂಗ್ಸು. ಇವತ್ತು ಅಂದರೆ ಶನಿವಾರ ಮಧ್ಯಾಹ್ನ 3ನೇ ತಾರೀಕು ಮಧ್ಯಾಹ್ನ 3:50 ಸ್ಟಾರ್ಟ್ ಆಗುತ್ತೆ. ಭಾನುವಾರ ಸಂಜೆ 4:42 ಕ್ಲೋಸ್ ಆಗುತ್ತೆ. ನೀವು ಬೆಳಗ್ಗೆನಾದರೂ ಮಾಡ್ಬೋದು, ಸಾಯಂಕಾಲನೂ ಮಾಡಬಹುದು. ಬೆಳಗ್ಗೆ ಮಾಡಿದ್ರೆ ಅತ್ಯುತ್ತಮ ಅಂತ ಇಲ್ಲಿ ಹೇಳ್ತಾ ಇದೆ. ಆಮೇಲೆ ಲಕ್ಷ್ಮೀ ಪೂಜೆ ಮಾಡೋದಿದ್ರೆ ನೀವು 4ನೇ ತಾರೀಕು ಸಾಯಂಕಾಲ ಲಕ್ಷ್ಮೀ ಪೂಜೆನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಕೋರುತ್ತೇನೆ.